ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವರ್ಷದ ಮೊದಲ ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣದ ಹಿನ್ನೆಲೆ ಮಂಡ್ಯದ ಬಹುತೇಕ ದೇಗುಲಗಳ ದರ್ಶನ ಸಮಯ ಬದಲಾಗಿದೆ. ಗ್ರಹಣದ ವೇಳೆ ದೇಗುಲದ ಬಾಗಿಲನ್ನ ಬಂದ್ ಮಾಡಲಾಗುತ್ತೆ, ಪೂಜೆಯನ್ನ ಸ್ಥಗಿತ ಮಾಡಲಾಗುತ್ತೆ. ಗ್ರಹಣ ಕಾಲದಲ್ಲಿ ದೋಷ ತಾಕದಂತೆ ದೇವರಿಗೆ ಜಲಾಭಿಷೇಕವನ್ನ ಮಾಡಲಾಗುತ್ತೆ. ಗ್ರಹಣ ಮುಗಿದ ಬಳಿಕ ದೇಗುಲವನ್ನ ಶುದ್ಧಿ ಮಾಡಿ ತದನಂತರದಲ್ಲಿ ಪೂಜೆಯನ್ನು ಆರಂಭಿಸುತ್ತಾರೆ. ಜಿಲ್ಲೆಯ ಪ್ರಸಿದ್ಧ ದೇಗುಲಗಳಾದ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ, ಗಂಜಾಂನ ನಿಮಿಷಾಂಬ, ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿ, ನಾಗಮಂಗಲದ ಸೌಮ್ಯಕೇಶವ, ಆದಿಚುಂಚನಗಿರಿಯ ಕಾಲಭೈರವೇಶ್ವರ, ಅರ್ಕೇಶ್ವರ ದೇಗುಲ ಮಧ್ಯಾಹ್ನ 12 ಗಂಟೆಗೆ ಬಂದ್ ಆಗಿದೆ. ಸಂಜೆ 7:30ಕ್ಕೆ ಓಪನ್ ಮಾಡಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ವೇಳೆ ಕೆಲವು ದೇಗುಲಗಳಲ್ಲಿ ಗ್ರಹಣದ ಬಳಿಕ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ಆದರೆ ಶ್ರೀರಂಗಪಟ್ಟಣದ ಕಾಳಿ ದೇಗುಲದಲ್ಲಿ ಮಾತ್ರ ಗ್ರಹಣಕ್ಕೆ ಸೆಡ್ಡು ಹೊಡೆಯಲಾಗಿದೆ. ಈ ದೇವಸ್ಥಾನದಲ್ಲಿ ಗ್ರಹಣ ಕಾಲದಲ್ಲೂ ಎಂದಿನಂತೆ ಪೂಜೆ ಹಾಗೂ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ಗ್ರಹಣ ಇದೊಂದು ಪ್ರಕೃತಿಯ ವಿಸ್ಮಯ, ಹೀಗಾಗಿ ಏನೂ ಕೆಟ್ಟದಾಗೋದಿಲ್ಲ ಅಂತ ಭಕ್ತರಿಗೆ ಸ್ವಾಮೀಜಿ ಉಪದೇಶವನ್ನ ನೀಡಿದ್ದಾರೆ. ಇನ್ನುಳಿದಂತೆ ಬಹುತೇಕ ಎಲ್ಲ ದೇವಸ್ಥಾನಗಳು ಬಂದಾಗಿದೆ, ಆಲ್ರೆಡಿ ಕ್ಲೋಸ್ ಮಾಡಲಾಗಿದೆ. ಇನ್ನು ಗ್ರಹಣ ಯಾವಾಗ ಮೋಕ್ಷ ಪಡೆಯುತ್ತೆ ಅಂದರೆ 7 ಗಂಟೆಯ ನಂತರ ಮತ್ತೆ ಶುದ್ಧೀಕರಣವನ್ನು ಮಾಡಿ ದೇವಸ್ಥಾನಗಳು ಮತ್ತೆ ಓಪನ್ ಆಗುತ್ತೆ, ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಗ್ರಹಣದ ವೇಳೆ ದೇಗುಲದ ಬಾಗಿಲು ಬಂದಾಗುತ್ತೆ, ಪೂಜೆಯನ್ನು ಕೂಡ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗುತ್ತೆ. ಗ್ರಹಣ ಕಾಲದಲ್ಲಿ ದೋಷ ತಾಕದಂತೆ ದೇವರಿಗೆ ಜಲಾಭಿಷೇಕವನ್ನ ಮಾಡಲಾಗುತ್ತೆ. ಗ್ರಹಣ ಮುಗಿದ ಬಳಿಕ ದೇಗುಲ ಶುದ್ಧೀಕರಣ ಮಾಡಿ ಪೂಜೆಯನ್ನು ಆರಂಭಿಸುತ್ತಾರೆ.